ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿರೋದು ಅಂದ್ಕೊಂಡಿದ್ದೀನಿ. ಇವತ್ತೊಂದು ರಾಗಿ ಮಾಲ್ಟ್ನ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಲೋಟ ನಾನು ನೀರನ್ನ ಹಾಕ್ತಿದ್ದೀನಿ ಪಾತ್ರೆಯಲ್ಲಿ. ಅದು ಕಾಯಿಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಟೈಮ್ನಲ್ಲಿ ಬ್ರೇಕ್ಫಾಸ್ಟಿಗೆ ಬೇಕಾದ್ರೆ ನೀವು ಇದು ಮಾಡ್ಬೋದು. ಇಲ್ಲ ಹುಷಾರಿಲ್ಲ ಅಂದಾಗ ನೋಡಿ, ಆ ಬೌಲ್ನಲ್ಲಿ ನಾನು 2 ಸ್ಪೂನ್ನ ತೊಗೊಂಡಿದ್ದೀನಿ. ನಾನು 2 ಸ್ಪೂನು ರಾಗಿ ಹಿಟ್ಟಿಗೆ 2 ಲೋಟ, 1 ಲೋಟ ಹಾಲು, 1 ಲೋಟ ನೀರು ಬೇಕಾಗುತ್ತೆ. ನೋಡಿ, 1 ಲೋಟ ಹಾಲನ್ನ ತೊಗೊತಾ ಇದ್ದೀನಿ. ನಂದಿನಿ ಹಾಲು ಬ್ಲೂ ಕಲರ್ ಬರುತ್ತಲ್ಲ, ಅದು ತೊಗೊಂಡಿದ್ದೀನಿ. ಇವಾಗ ನೀರು ಕಾಯಲಿ. ಹಾಲು 1 ಲೋಟ ತೊಗೊಂಡಿದ್ದೀನಿ. 2 ಸ್ಪೂನ್, ಈ ಸ್ಪೂನಲ್ಲಿ 2 ಸ್ಪೂನು ರಾಗಿ ಹಸಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಹಾಲಿನಲ್ಲಿ ಅದನ್ನು ಕಲಿಸ್ಕೊಳ್ತೀನಿ ನಾನು. ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು ಫ್ರೆಂಡ್ಸ್, ಓಕೆನಾ. ಇದೇನಪ್ಪ ರಾಗಿ ಮಾಲ್ಟ್ ಬರಲ್ವಾ ಇವ್ರು ತೋರಿಸ್ತಾರೆ ಅಂದ್ಕೋಬೇಡಿ, ಬಟ್ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್, ಓಕೆ. ಬೆಳಗ್ಗೆ ಟೈಮ್ನಲ್ಲಿ ಬ್ರೇಕ್ಫಾಸ್ಟಿಗೆ ಎಲ್ಲ ಹುಷಾರಿಲ್ಲ ಅಂದಾಗ ನೀವು ಯೂಸ್ ಮಾಡ್ಬೋದು. ನಾನು ಬೆಲ್ಲನ ಹಾಕ್ತಾಯಿದ್ದೀನಿ. ನೀವು ಬೆಲ್ಲ ಬೇಕಂದರೆ ಹಾಕ್ಕೋಬೋದು, ಇಲ್ಲ ಬೇಡ ಅಂದರೆ ನೀವು ಸಾಲ್ಟ್ ಹಾಕ್ಬೋದು. ಇದ್ರ ಬದಲು ಬೆಲ್ಲನ ಸ್ಕಿಪ್ ಮಾಡಿ, ಬಟ್ ಬೆಲ್ಲನ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೊಂದು 2-3 ಚಮಚ ಬೆಲ್ಲನ ಹಾಕ್ಕೊಳ್ತಾಯಿದ್ದೀನಿ. ಕೆಜ್ಜಿಬಿಟ್ಟು ಅದು ಕರಗಲಿ ಫ್ರೆಂಡ್ಸ್. ಚೆನ್ನಾಗಿ ಕರಗಿ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಲಿ. ನೀರು ಕುದಿಯೋ ಟೈಮ್ನಲ್ಲಿ ನೀವು ಕಲಸಿರೋ ಅಂಥದ್ದನ್ನು ನೋಡಿ, ಬೆಲ್ಲ ಎಲ್ಲ ಕರಗಿದೆ, ನೀವು ನೋಡ್ತಾ ಇರ್ಬೋದು. ಎಲ್ಲ ನೀಟಾಗಿ ಕರಗಿದೆ, ಏನೂ ಇಲ್ಲ ಅದರಲ್ಲಿ. ಇವಾಗ ನಾವು ಕಲಸಿಟ್ಕೊಂಡಿರೋ ಅಂಥ ಹಾಲಿನಲ್ಲಿ ರಾಗಿ ಹಸಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬರಬೇಕು ನಾವು. ಏಕೆಂದರೆ ಒಂದೇ ಸಲ ಹಾಕಿದ್ರೆ ಗಂಟಾಗೋ ಚಾನ್ಸಸ್ ಇರುತ್ತೆ, ಬಟ್ ಚೆನ್ನಾಗಿರಲ್ಲ ರಾಗಿ ಮಾಲ್ಟು. ಈ ಥರ ಕಲಿಸ್ಬಿಟ್ಟು ನೀವು ಜಾಸ್ತಿ ಜನ 5 ಜನ ಕುಡಿತೀನಿ ಅಂದರೆ 5 ಲೋಟ ಅಂದರೆ 3 ಲೋಟ ನೀರನ್ನ ಹಾಕ್ಕೊಂಡು 2 ಲೋಟ ಹಾಲನ್ನ ಹಾಕ್ಕೋಬೋದು. ಇಲ್ಲ ಬರೀ ಹಾಲಿನಲ್ಲೇ ಒಂದು ಅರ್ಧ ಲೀಟ್ರ್ ಹಾಲಿಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡು ನೀವು ಆ ಥರ ಬೇಕಾದರೂ ಮಾಡ್ಕೋಬೋದು. ಬಟ್ ತುಂಬಾ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಓಕೆನಾ. ಬಟ್ ಅದು ತಂಪುನೂ ಆರೋಗ್ಯಕ್ಕೆ, ಓಕೆನಾ. ನೋಡಿ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ಈ ಥರ ನಿಲ್ಲಿಸ್ತಿರೇ ಮಿಕ್ಸ್ ಮಾಡ್ತಾನೇ ಇರಬೇಕು, ಅದು ಗಟ್ಟಿ ಆಗ್ತಾ ಬರುತ್ತೆ ಫ್ರೆಂಡ್ಸ್, ಓಕೆ. ಮತ್ತು ಇನ್ನೊಂದು ಬಾದಾಮಿ, ನೋಡಿ ನಾನೊಂದು 10 ಬಾದಾಮಿನ ನೆನೆಸ್ಕೊಂಡಿದ್ದೀನಿ. ಇವಾಗ ಮಿಕ್ಸಿನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಮಾಡ್ಕೊಂಡಿದ್ದೀನಿ. ಅದು ತುಂಬ ನೈಸಾಗಿ ಆಗಬೇಕು ಅಂತ ಏನಿಲ್ಲ ಫ್ರೆಂಡ್ಸ್, ಓಕೆನಾ. ತರಿ ಹಂಗಿದ್ರೂ ಪರವಾಗಿಲ್ಲ. ನೋಡಿ, ಇವಾಗ ಅದನ್ನು ನಾನು ರುಬ್ಬಿರೋದನ್ನು ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೋಡ್ತಾ ಇರ್ಬೋದು. ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಂಬಿಟ್ಟು ಮತ್ತು ಅದನ್ನು ತರಿಯಾಗಿರೋ ಅಂಥದ್ದನ್ನು ನಾವು ಹಾಕ್ಕೊಳ್ಳೋಣ. ನೋಡಿ, ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಬಟ್ ಹಸಿವೆ ಆಗೋಲ್ಲ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತಿನಲ್ಲಿ 1 ಲೋಟ ನೀವು ಮಾಲ್ಟನ್ನ ಕುಡಿದ್ಬಿಟ್ರೆ ಬೇರೆ ನಿಮಗೆ ಟೀ ಕಾಫಿ ಏನೂ ಬೇಕಾಗಿಲ್ಲ. ನೋಡಿ, ಅದು ತರಿಯಾಗಿ ಲಾಸ್ಟಲ್ಲಿ ಬಾದಾಮಿನ ಉಳಿದಿತ್ತು, ಅದನ್ನು ಮತ್ತೆ ಗ್ರೈಂಡ್ ಮಾಡಿಬಿಟ್ಟು ನಾನು ಅದರೊಳಗಡೆ ಹಾಕ್ತಾಯಿದ್ದೀನಿ. ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಬಾದಾಮಿ ಮತ್ತು ಗೋಡಂಬಿ ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಕೊಡ್ಬೇಕಾದ್ರೆ ಏನಿದೆಯೋ ಅದನ್ನೆಲ್ಲ ಹಾಕ್ಕೊಂಡು ನೀವು ಈ ಥರ ಮಾಡ್ಬೋದು. ನೋಡಿ, ತೊಳೆದ್ಬಿಟ್ಟು ನೀರನ್ನ ಹಾಕ್ಕೊಳ್ತಿದ್ದೀನಿ ನಾನು. ಈ ಥರ ನೀವು ತುಂಬ ಈಸಿಯಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ನಾವು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದನ್ನು, ಓಕೆನಾ. ಮತ್ತು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಮತ್ತು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ಈ ಥರ ಗಂಟಿದ್ರೆ ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋಬೇಕು. ನೋಡಿ, ಫೈನಲ್ ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಬಟ್ ಅರ್ಧ ಕುದಿಸೋಕೆ ಹೋಗಬೇಡಿ, ಬಟ್ ಚೆನ್ನಾಗಿ ಕುದೀಲಿ, ಓಕೆನಾ. ಇಲ್ಲಾಂದ್ರೆ ಅದು ಹೊಟ್ಟೆ ನೋವು ಮತ್ತು ಬೇದಿ ಆ ಥರ ಎಲ್ಲ ಆಗೋ ಇದಿರುತ್ತೆ, ಓಕೆನಾ. ನೀಟಾಗಿ ಚೆನ್ನಾಗಿ ಕುದಿಸ್ಬೇಕು ನೀವು, ಮೇಯ್ನ್ ಅದೇನೇ ಇರೋದು. ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಒಂದು ಕುದಿ ಬಂದ ತಕ್ಷಣ ತೆಗೆಯೋದು ಆ ಥರ ಮಾಡಬೇಡಿ. ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ, ಅದು ಕುದ್ದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರುತ್ತೆ. ಆ ಟೈಮ್ನಲ್ಲಿ ನೀವು ಸ್ಟವ್ನ ಆಫ್ ಮಾಡಬೇಕಾಗತ್ತೆ. ನೋಡಿ, ನಾನು ಕುದಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿಕೊಡಿ ಫ್ರೆಂಡ್ಸ್, ಓಕೆ. ಥ್ಯಾಂಕ್ ಯು.